ಬೀದರ್ ನಗರದ ನಗರಸಭೆಯ ಕಚೇರಿ ಎದುರುಗಡೆ ಇವತ್ತು ಕರ್ನಾಟಕ ರಾಜ್ಯ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಗುತ್ತಿಗೆ ನೌಕರರ ಸಂಘದ ವತಿಯಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏಕಾಏಕಿ ಒಂದೇ ದಿವಸ ಏನಪ್ಪ ಅಂದ್ರೆ ಎಲ್ಲ ಕಚೇರಿ ಎದುರುಗಡೆ ಪೌರ ಕಾರ್ಮಿಕರ ಹೊರ ಗುತ್ತಿಗೆ ನೌಕರರ ಕೆಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಸುಮಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಹೋದ ಸರ್ಕಾರ BJP ಸರ್ಕಾರದಲ್ಲಿ ಮಂತ್ರಿಗಳು ಸ್ಥಳೀಯ ಶಾಸಕರು ಎಲ್ಲರೂ ಒಂದು ಆಶ್ವಾಸನೆ ಕೊಟ್ಟಿದ್ದರು. ನಮ್ಮ ಹೊರ ಗುತ್ತಿಗೆ ನೌಕರರ ಬೇಡಿಕೆಗೆ ನಮ್ಮದು ಒಂದೇ ಒಂದು ಬೇಡಿಕೆ ಏನಂದ್ರೆ, ನಮಗೆ ಕೊಡ್ತಕ್ಕಂಥ ಸಂಬಳ, ನಾವು ಮಾಡಿದಂಥ ಕೆಲಸಕ್ಕೆ ಕೊಡ್ತಕ್ಕಂಥ ಸಂಬಳ ನಮಗೆ ನೇರವಾಗಿ ನಮ್ಮ ಖಾತೆಗೆ ಜಮಾ ಮಾಡಿರಿ ಅಂತಕ್ಕಂಥ ನಮ್ಮದು ಒಂದು ಬೇಡಿಕೆ ಇದೆ ಸ್ಪಷ್ಟವಾಗಿ. ಎರಡನೇದಾಗಿ, ಈ ನಗರಸಭೆಯ ಪೌರಾಡಳಿತದಲ್ಲಿ ನಾವೇನು ಹೊರ ಗುತ್ತಿಗೆ ನೌಕರರ ಮೇಲೇನು ಸೇವೆ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಭಾಳಷ್ಟು ನಾವೇನಪ್ಪ ಅಂತಂದ್ರೆ ರೋಡ್ಗಳು ಸಾಫ್ ಮಾಡೋದಾಗಲಿ, ನಾಲಿಗಳು ಸಾಫ್ ಮಾಡೋದಾಗಲಿ, ನಾವೇನಪ್ಪ ರೋಡಿನ ಬದಿಯಲ್ಲಿ ಬಿದ್ದಂಥ ಯಾವುದೇ ಸತ್ಯದ ಒಂದು ಪ್ರಾಣಿಗಳಿಗೇನಪ್ಪ ಅಂದ್ರೆ ಎತ್ತಿ ಒಯ್ದು ಬಿಡಿಸ್ತಕ್ಕಂಥ ಕೆಲಸ ಆಗಲಿ, ಜನರಿಗೆ ನೀರು ಕುಡಿಸೋದ ಕೆಲಸ ಆಗಲಿ, ಜನರಿಗೆ ಏನಪ್ಪ ಅಂತಂದ್ರೆ ಹೊಲಸು ಬಿದ್ದಂಥ ಅದು ಎತ್ಕೊಂಡು ಒಯ್ದೇನಪ್ಪ ಅಂದ್ರೆ ಬೇರೆ ಕಡೆ ಹಾಕೋದಾಗಲಿ, ಇಂಥ ಹಲವಾರು ಕೆಲಸಗಳೇನಪ್ಪ ಅಂದ್ರೆ ನಾವು ಇವತ್ತು ಹೊಲಸು ಕೆಲಸ ಈ ಹೊರ ಗುತ್ತಿಗೆ ನೌಕರರದ್ದು ಏನಪ್ಪ ಅಂದ್ರೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಇಂಥ ಒಂದು ಮಾಡ್ತಕ್ಕಂಥ ದುಡಿತಕ್ಕಂಥ ನೌಕರರಿಗೆ ಇವತ್ತು ಡ್ರೈವರ್ಗಳಿರ್ಬೋದು, ಮತ್ತು ವಾಟರ್ ಮ್ಯಾನ್ಗಳಿರ್ಬೋದು, ಮೇಲ್ವಿಚಾರಕರು ಇರ್ಬೋದು, ಇಂಥ ವಿವಿಧ ನಮ್ಮಲ್ಲಿ ಏನು ದುಡಿತಾ ಇದ್ದಾರೆ ನೌಕರದವರು, ಇವ್ರು ಎಲ್ಲರಿಗೇನಪ್ಪ ಅಂದ್ರೆ ನೇರವಾಗಿ ಅವ್ರಿಗೇನಪ್ಪ ಅಂದ್ರೆ ಖಾತೆಗೆ ಜಮಾ ಮಾಡಿರಿ ಅಂತಕ್ಕಂಥ ನಮ್ಮದೊಂದು ಬೇಡಿಕೆ ಇದೆ. ಆದರೆ ಸರ್ಕಾರಗಳು ಪ್ರತಿ ಸಾರಿ ಬದಲಾಯಿಸ್ತಾ ಇದೆ. ಬಂದಂಥ ಸರ್ಕಾರ ಅಧಿಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಇವರೆಲ್ಲರೂ ಏನಪ್ಪ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಹೋದ ಸಾರಿ BJP ಸರ್ಕಾರದಲ್ಲಿ BJP ಮಂತ್ರಿಗಳೂ ಕೂಡ ಏನಪ್ಪ ಅಂದ್ರೆ ಆಶ್ವಾಸನೆ ಕೊಟ್ಟಿದ್ರು. ವಿರೋಧ ಪಕ್ಷದ ಕಾಂಗ್ರೆಸ್ ಪಕ್ಷದವರು ಕೂಡ ಅವರು ಬಂದು ಅವರು ಮಾತಾಡಿದ್ರು, ಮುಂದೆ ಬರತಕ್ಕಂಥ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಂತಂದ್ರೆ ನಾವು ಬಂದಿನ ಒಂದು 6 ತಿಂಗಳದಾಗ ಏನಪ್ಪ ಅಂತಂದ್ರೆ ನಿಮ್ಮದು ನೇರ ಪಾವತಿ ನಿಮ್ಮದು ಹಾಕ್ತೀವಿ, ಮತ್ತು ನಿಮ್ದು ಇನ್ನುಳಿದ ಏನು ಬೇಡಿಕೆಗಳವ ಅವು ಕೂಡ ಏನಪ್ಪ ಅಂತಂದ್ರೆ ನಾವೆಲ್ಲ ರೆಗ್ಯುಲರ್ ಆಗಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. ಆದರೆ ಹೋದ BJP ಸರ್ಕಾರದವ್ರನ್ನೂ ಕೂಡ ಮಾಡಲಿಲ್ಲ. ಈಗ ಹೇಳಿದಂಥ ವಿರೋಧ ಪಕ್ಷದವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿನ ಮೇಲೆ ಇವತ್ತು ಇದೇ ಒಂದು ಪೌರ ಆಡಳಿತದ ಒಂದು ಸಚಿವರು ನಮ್ಮದೇ ಜಿಲ್ಲೆಯವರಾದಂಥ ಬೀದರ್ ನಗರದೇ ಆದಂಥ ರಹೀಂ ಖಾನ್ಜಿ ಅವರು ಇವತ್ತು ಇಲ್ಲಿ ನಾವು ಸುಮಾರು ಧರಣಗಳು ಮಾಡ್ತಾ ಇದ್ದೀವಿ. ಆದರೆ ಅದಕ್ಕೆ ಬಂದು ನಮ್ಮದು ಏನು ಬೇಡಿಕೆ ಇದೆ ಅಂತಕ್ಕಂಥದ್ದು ಕೂಡ ಕೇಳಲಿಕ್ಕೆ ಅವ್ರು ಏನಪ್ಪ ಅಂದ್ರೆ ರೆಡಿ ಇಲ್ಲ. ಅದಕ್ಕೆ ಇದು ಇವತ್ತು ನಮಗೆ ಭಾಳಷ್ಟು ನಾಚಿಕೆ ಬರ್ತಾ ಇದೆ. ಯಾಕಂದ್ರೆ ನಮ್ಮ ಸ್ಥಳೀಯಲ್ಲೇ ಇರ್ತಕ್ಕಂಥ, ನಮ್ಮ ನಗರದಲ್ಲೇ ಇರ್ತಕ್ಕಂಥ, ನಮ್ಮ ಜಿಲ್ಲೆಯವರೇ ಆದಂಥ ಒಬ್ಬ ಮಂತ್ರಿಗಳೇನಪ್ಪ ಅಂದ್ರೆ ನಮ್ಮ ಕೂಗಿಗೆ ಅವ್ರು ಕೇಳಕ್ಕೆ ತಯಾರಿಲ್ಲ. ನಾವು ಹೇಳ್ತಕ್ಕಂಥ ನಮ್ಮ ಮಾತಿಗೆ ಅವರು ಏನಪ್ಪ ಅಂದ್ರೆ ಬೆಲೆ ಕೊಡ್ತಿಲ್ಲ ಅಂತಂದ್ರೆ ನಮಗೆ ಇದು ಒಂದು ನಾಚಿಕೆಯ ಸಂಗತಿಯಾಗಿದೆ. ಹಾಗಾಗಿ ಇವತ್ತು ಈ ನಮ್ಮದೇನು ಬೇಡಿಕೆ ಇದೆ, ಇಡೀ ಕರ್ನಾಟಕ ರಾಜ್ಯದಂಥದ್ದೇನು ಇವತ್ತು ಹೋರಾಟ ನಡೀತಾ ಇದೆ. ಹೋರಾಟ ನಡೀತಾ ಇದೆ. ಇವು ಬೇಡಿಕೆಗಳು ಈಡೇರೋರಿಗೂ ನಾವೇನಪ್ಪ ಅಂದ್ರೆ ಧರಣ ಕೈ ಬಿಡಲ್ಲ ಅಂತಕ್ಕಂಥ ಮಾತು ಹೇಳಿ ನನ್ನ ಹೆಸರು ಮಾರುತಿ ಬಿ ಕಂಡಿ. ಕರ್ನಾಟಕ ರಾಜ್ಯ ಹೊರಗುತ್ತಿಗೆ ನೌಕರ ಸಂಘ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಸಿದ್ದರಾಮ ಪಾಟೀಲು. ನಮಗೆ 1988ರಿಂದ ಇಲ್ಲಿವರೆಗೂ ಒಂದು ವಾಹನ ಚಾಲಕರಾಗಲಿ, ಮೇಲ್ವಿಚಾರಕರಾಗಲಿ, ಬೀದಿ ದೀಪ ನಿರ್ವಾಹಕರಾಗಲಿ, ಗಾರ್ಡನರ್ ಆಗಲಿ ಯಾವುದೇ ರೀತಿಯಾದಂಥ ಒಂದು ನಗರಸಭೆಗಳಲ್ಲಿ ನೇಮಕಾತಿ ಮಾಡಲಿಲ್ಲ. ಆದರೂ 1964ರ ನಗರಸಭೆ ಕಾಯ್ದೆಯಡಿ ಏನು ಹೇಳ್ತಾ ಇದೆ ಅಂದ್ರೆ, ಎಲ್ಲರಿಗೂ ಒಂದೇ ರೀತಿ ಪೌರ ಕಾರ್ಮಿಕರು ಅಂತೇಳಿ ಟ್ರೀಟ್ ಮಾಡಬೇಕು. ಅವರನ್ನೇ ಯಾವುದೇ ಅಡಿಯಲ್ಲಿ ಅವರನ್ನು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡಿಸ್ಕೊಳ್ಬಾರ್ದು. ಅವ್ರಿಗೆ ಏನಂತಂದ್ರೆ ನೇರವಾಗಿ ಅವರಿಗೆ ನೀರೇ ನೇಮಕಾತಿ ಮಾಡ್ಕೊಳ್ಬೇಕಂತೇಳಿ ಆಲ್ರೆಡಿ ಸಾಲಪ್ಪ ವರದಿ ಮತ್ತು ಚಂದ್ರಶೇಖರ್ ವರದಿ ಎಲ್ಲ ರೀತಿಯ ವರದಿಗಳು ಹೇಳ್ತಾ ಇದ್ದಾವೆ. ಆದರೆ ಈ ಸರ್ಕಾರಗಳು ಏನು ಅಂತಂದ್ರೆ ಒಬ್ಬರ ಮೇಲೆ ಒಬ್ಬರು ಹೋದ BJP ಸರ್ಕಾರ ಇದ್ದದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಲ್ರೆಡಿ ಆಗಿತ್ತು. ಅದನ್ನ ನಮ್ಮ ಮೇಲಧಿಕಾರಿಗಳು ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದಾರೆ. ಆ ಮೇಲಧಿಕಾರಿಗಳು ಅದನ್ನು ಮುಚ್ಚಿಟ್ಟು ಇನ್ನೂ ನಮಗೆ ಯಾವುದೇ ರೀತಿಯಾದ ನೇರ ನೇಮಕಾತಿ ಮಾಡಿಲ್ಲ. ನಮ್ಮ ಒಂದೇ ಒಂದು ಬೇಡಿಕೆ ಏನದಪ್ಪ ಅಂದರೆ, ನಾವು ನಿಮಗೆ ಕಾಯಂ ಕೇಳ್ತಾ ಇಲ್ಲ, ನಮ್ಮ ನೇರ ಹಣವೇನಾದರೂ ನಮ್ಮ ಖಾತೆಗೆ ಜಮಾ ಮಾಡಿ ಅನ್ನೋದು ಒಂದೇ ನಾನು ಕೇಳ್ತಾ ಇರೋದು. ನಮ್ಮ ಬೇಡಿಕೆ ಒಂದೇ ಒಂದು ಇದೇ. ನಮಗೆ ಇದು ಸರ್ಕಾರ ಮಾಡಿದರೆ 300 ಕೋಟಿ ಸರ್ಕಾರಕ್ಕೆ ಉಳಿತದೆ ಅಂತೇಳಿ ನಮ್ಮ ಆಶ್ವಾಸನೆ.